ದಶಕಗಳ ಕಾಲ ಹೂತುಹೋಗಿದ್ದ ಪ್ರಾಚೀನ ಶಾಪವೊಂದು ಮತ್ತೆ ಮರಳಿ ಬಂದು ಅದನ್ನು ಮುಟ್ಟಿದವರನ್ನೆಲ್ಲ ನಾಶಪಡಿಸುತ್ತದೆ. ಸಿನಿಮಾವು 1910ರಲ್ಲಿ ಈಜಿಪ್ಟ್ನ ಸಿನೈ ಪೆನಿನ್ಸುಲಾದಲ್ಲಿ ವಿಶಾಲವಾದ ಬಂಜರು ಮರುಭೂಮಿಯ ಮಧ್ಯದಲ್ಲಿ ಆರಂಭವಾಗುತ್ತದೆ. ಅಲ್ಲಿ ಜಾಫರ್ ಎಂಬ ವ್ಯಕ್ತಿ ತನ್ನ ಇಡೀ ಕುಟುಂಬದ ಪ್ರಾಣವನ್ನೇ ಬಲಿಪಡೆದ ದುರಂತದ ನಂತರ ತೀವ್ರ ಹತಾಶೆಯಿಂದ ಅಲೆಯುತ್ತಿರುತ್ತಾನೆ. ಮರುಭೂಮಿಯಾದ್ಯಂತ ಪ್ರಯಾಣಿಸಿದ ನಂತರ ಉಳಿದಿರುವ ಅಲ್ಪ ಶಕ್ತಿಯೊಂದಿಗೆ ಜಾಫರ್ ಅಂತಿಮವಾಗಿ ಒಂದು ವಿಚಿತ್ರ ಕುದುರೆಯ ಪ್ರತಿಮೆಯ ರೂಪದಲ್ಲಿರುವ ಪ್ರಾಚೀನ ಕಲಾಕೃತಿಯನ್ನು ಹೂತುಹಾಕಲು ನಿರ್ಧರಿಸುತ್ತಾನೆ. ತನ್ನ ಕುಟುಂಬದ ಸಾವಿಗೆ ಕಾರಣವಾದ ವಿನಾಶದ ಮೂಲ ಇದೆ ಎಂದು ಅವನು ನಂಬಿರುತ್ತಾನೆ. ಅವನು ಒಮ್ಮೆ ಅದನ್ನು ನಾಶಮಾಡಲು ಪ್ರಯತ್ನಿಸಿರುತ್ತಾನೆ, ಆದರೆ ಪ್ರತಿ ಪ್ರಯತ್ನವೂ ವಿಫಲವಾಗಿರುತ್ತದೆ. ಆ ವಸ್ತು ನಾಶಪಡಿಸಲು ಅಸಾಧ್ಯವೆಂದು ಆಯಿತು. ಆ ಕಾರಣಕ್ಕಾಗಿ ಅವನು ಮಾಡಬಹುದಾದ ಏಕೈಕ ಕೆಲಸವೆಂದರೆ ಅದನ್ನು ಯಾರೂ ಇಲ್ಲದ ಮರುಭೂಮಿಯಲ್ಲಿ ಹೂತುಹಾಕುವುದು. ಅದು ಮತ್ತೊಮ್ಮೆ ಯಾರಿಗೂ ಸಿಗಬಾರದು ಎಂದು ಅವನು ಆಶಿಸುತ್ತಾನೆ. ಕಲಾಕೃತಿಯನ್ನು ಹೂತುಹಾಕಿದ ಸ್ವಲ್ಪ ಸಮಯದ ನಂತರ ಜಾಫರ್ ಅದರ ಕರಾಳ ಪ್ರಭಾವವು ತನ್ನ ಮನಸ್ಸನ್ನು ಆವರಿಸುತ್ತಿರುವುದನ್ನು ಅನುಭವಿಸಲು ಪ್ರಾರಂಭಿಸುತ್ತಾನೆ. ಭಯದಿಂದ ಕಂಗೆಟ್ಟ ಮತ್ತು ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದ ಅವನು ತನ್ನನ್ನು ತಾನೇ ಚಾಕುವಿನಿಂದ ಚುಚ್ಚಿಕೊಳ್ಳುವ ಮೂಲಕ ತನ್ನ ಜೀವನವನ್ನು ಕೊನೆಗೊಳಿಸಲು ನಿರ್ಧರಿಸುತ್ತಾನೆ. ಪ್ರಪಂಚದಿಂದ ಆ ಕಲಾಕೃತಿಯನ್ನು ಮರೆಯಾಗಿಸಲು ಪ್ರಯತ್ನಿಸಿದ ನಂತರ ಅವನು ಮರುಭೂಮಿಯಲ್ಲಿ ಒಂಟಿಯಾಗಿ ಸಾಯುತ್ತಾನೆ. ಸಮಯ ಉರುಳುತ್ತದೆ ಮತ್ತು 93 ವರ್ಷಗಳ ನಂತರ, ಅಂದರೆ 2003ರಲ್ಲಿ, ಕಥೆಯು ಕ್ಯಾಲಿಫೋರ್ನಿಯಾದ ಉಪನಗರ ಪ್ರದೇಶವಾದ ಪಸಡೆನಾಗೆ ಬದಲಾಗುತ್ತದೆ. ಒಂದು ಪಾಳುಬಿದ್ದ ಮತ್ತು ಸರಿಯಾಗಿ ನಿರ್ವಹಿಸದ ಮನೆಯ ಒಳಗೆ ಮೈಕಿ ಎಂಬ ಚಿಕ್ಕ ಹುಡುಗ ಭಯದಿಂದ ನಡುಗುತ್ತಾ 911ಗೆ ಕರೆ ಮಾಡಲು ಪ್ರಯತ್ನಿಸುತ್ತಿರುತ್ತಾನೆ. ಒಬ್ಬ ವಿಚಿತ್ರ ಮತ್ತು ಭಯಾನಕ ಮಹಿಳೆಯಿಂದ ಅಪಹರಣಕ್ಕೊಳಗಾದ ನಂತರ ಅವನು ನಡುಗುವ ಧ್ವನಿಯಲ್ಲಿ ಸಹಾಯಕ್ಕಾಗಿ ಬೇಡಿಕೊಳ್ಳುತ್ತಾನೆ. ಹೆಜ್ಜೆ ಸದ್ದೊಂದು ನಿಧಾನವಾಗಿ ತನ್ನ ಕಡೆಗೆ ಬರುತ್ತಿರುವುದನ್ನು ಮೈಕಿ ಕೇಳಿಸಿಕೊಂಡಾಗ ಪರಿಸ್ಥಿತಿ ಇನ್ನಷ್ಟು ಉದ್ವಿಗ್ನಗೊಳ್ಳುತ್ತದೆ. ಇದರಿಂದ ಅವನು ಪತ್ತೆಯಾಗದಂತೆ ತಡೆಯಲು ತನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಅಡಗಿಕೊಳ್ಳಲು ಪ್ರಯತ್ನಿಸುತ್ತಾನೆ. ತೀವ್ರ ಭಯದ ಮಧ್ಯೆಯೂ ಮೈಕಿ ಸದ್ದಿಲ್ಲದೆ ಚಲಿಸುತ್ತಾ ಹೊರಹೋಗುವ ದಾರಿಯನ್ನು ಹುಡುಕುವ ಮೂಲಕ ತಪ್ಪಿಸಿಕೊಳ್ಳುವ ಅವಕಾಶವನ್ನು ಬಳಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ಅವನ ಪ್ರಯತ್ನ ವಿಫಲವಾಗುತ್ತದೆ. ಹೊರಹೋಗುವ ದಾರಿ ಸಿಗದೆ ಅವನು ಮತ್ತೆ ಮೂಲೆಗುಂಪಾಗಿ ಸಿಕ್ಕಿಬೀಳುತ್ತಾನೆ. ಸಿಕ್ಕಿಬಿದ್ದ ನಂತರ ಮೈಕಿ ಆ ಮಹಿಳೆಯೊಂದಿಗೆ ಕುಳಿತು ಟೆಲಿವಿಷನ್ ನೋಡುವಂತೆ ಒತ್ತಾಯಿಸಲ್ಪಡುತ್ತಾನೆ. ಟಿವಿ ಪರದೆಯ ಮೇಲೆ ಅವನು ತನ್ನದೇ ಆದ ಅಪಹರಣದ ಬಗ್ಗೆ ಸುದ್ದಿಯನ್ನು ನೋಡುತ್ತಾನೆ. ಅದು 9 ತಿಂಗಳಿಗಿಂತ ಹೆಚ್ಚು ಕಾಲ ಹಳೆಯದು ಎಂದು ವರದಿಯಾಗಿರುತ್ತದೆ. ಜೊತೆಗೆ ಕಳೆದ 1 ವರ್ಷದಲ್ಲಿ ಎಳೆಯ ಹುಡುಗರಿಗೆ ಸಂಬಂಧಿಸಿದ ಇಂತಹ 4 ಪ್ರಕರಣಗಳು ನಡೆದಿವೆ ಎಂಬ ಮಾಹಿತಿಯೂ ಅಲ್ಲಿರುತ್ತದೆ. ಮೈಕಿ ಕಾಣೆಯಾಗಿ ಇಷ್ಟು ದಿನಗಳಾದರೂ ಅವನ ತಾಯಿ ನವೋಮಿ ಇನ್ನೂ ತನ್ನ ಮಗ ಸಿಗುತ್ತಾನೆ ಎಂಬ ಭರವಸೆಯಲ್ಲಿದ್ದಾರೆ ಎಂದು ವರದಿಯಾಗುತ್ತದೆ. ಅದಾದ ಸ್ವಲ್ಪ ಸಮಯದ ನಂತರ ತುರ್ತು ಕರೆ ಸ್ವೀಕರಿಸಿದ ಶೆರೀಫ್ ಮಿಲ್ಲರ್ ಎಂಬ ಪೊಲೀಸ್ ಅಧಿಕಾರಿ ಆ ಮನೆಗೆ ಬರುತ್ತಾರೆ. ಆದರೆ ಪರಿಸ್ಥಿತಿಯನ್ನು ಇನ್ನಷ್ಟು ಗಂಭೀರಗೊಳಿಸುವ ವಿಷಯವೆಂದರೆ ಅವರು ಒಬ್ಬರೇ ಬಂದಿರುತ್ತಾರೆ. ಮಹಿಳೆಯ ಸಂಶಯಾಸ್ಪದ ನಡವಳಿಕೆಯನ್ನು ಕಂಡು ಅವರು ಮನೆಯನ್ನು ಶೋಧಿಸಲು ಅನುಮತಿ ಕೇಳುತ್ತಾರೆ. ಅಧಿಕಾರಿ ಒಬ್ಬರೇ ಇರುವುದನ್ನು ಗಮನಿಸಿದ ಆ ಮಹಿಳೆ ಸಮಾಧಾನದಿಂದಲೇ ಒಳಗೆ ಬರಲು ಅವಕಾಶ ನೀಡುತ್ತಾಳೆ. ಒಳಗೆ ಹೆಜ್ಜೆ ಹಾಕುತ್ತಿದ್ದಂತೆ ಮಿಲ್ಲರ್ ಅಹಿತಕರ ವಾತಾವರಣವನ್ನು ಅನುಭವಿಸಲು ಪ್ರಾರಂಭಿಸುತ್ತಾರೆ ಮತ್ತು ಅಂತಿಮವಾಗಿ ತಮ್ಮ ರೇಡಿಯೋ ಸಂವಹನದ ಮೂಲಕ ಹೆಚ್ಚಿನ ಪೊಲೀಸ್ ಸಹಾಯಕ್ಕಾಗಿ ಕರೆ ಮಾಡಲು ನಿರ್ಧರಿಸುತ್ತಾರೆ. ಹಾಗಿದ್ದರೂ ಕತ್ತಲೆ ಮತ್ತು ಕೆಟ್ಟ ವಾಸನೆಯ ಹೊರತಾಗಿಯೂ ಅವರ ಕುತೂಹಲವು ಮನೆಯನ್ನು ಪರೀಕ್ಷಿಸುವುದನ್ನು ಮುಂದುವರಿಸುವಂತೆ ಮಾಡುತ್ತದೆ. ಮಿಲ್ಲರ್ ಕೆಂಪು ದ್ರವದಿಂದ ತುಂಬಿದ ಬಾತ್ ಟಬ್ ಅನ್ನು ಪತ್ತೆ ಹಚ್ಚಿದಾಗ ಆತಂಕವು ತುತ್ತತುದಿಯನ್ನು ತಲುಪುತ್ತದೆ. ಇದರಿಂದಾಗಿ ಅವರು ತಕ್ಷಣವೇ ಬರಲು ತನ್ನ ಸಹೋದ್ಯೋಗಿಗಳಿಗೆ ತುರ್ತಾಗಿ ಕರೆ ಮಾಡುತ್ತಾರೆ. ಆದರೆ ಸಹಾಯ ಬರುವ ಮೊದಲೇ ಅವರ ಗಮನವು ಇದ್ದಕ್ಕಿದ್ದಂತೆ ಬೇಸ್ಮೆಂಟ್ನಿಂದ ಬರುವ ಶಬ್ದದ ಕಡೆಗೆ ಎಳೆಯಲ್ಪಡುತ್ತದೆ. ಎಚ್ಚರಿಕೆಯಿಂದ ಅವರು ಶಬ್ದದ ಮೂಲವನ್ನು ಪರೀಕ್ಷಿಸುತ್ತಾರೆ ಮತ್ತು ಅಲ್ಲಿ ಅಪಹರಣಕ್ಕೊಳಗಾದ 3 ನಿರ್ಜೀವ ದೇಹಗಳು ಬಿದ್ದಿರುವ ಭಯಾನಕ ದೃಶ್ಯವನ್ನು ಕಂಡು ಬೆಚ್ಚಿಬೀಳುತ್ತಾರೆ. ಅವರು ದಿಗ್ಭ್ರಮೆಗೊಂಡ ಸ್ಥಿತಿಯಲ್ಲಿರುವಾಗ ಆ ಮಹಿಳೆ ಇದ್ದಕ್ಕಿದ್ದಂತೆ ಪ್ರತ್ಯೇಕಗೊಂಡು ಹಿಂದಿನಿಂದ ಅವರ ಮೇಲೆ ದಾಳಿ ಮಾಡುತ್ತಾಳೆ ಮತ್ತು ಅವರನ್ನು ಸ್ಥಳದಲ್ಲೇ ಕೊಲ್ಲುತ್ತಾಳೆ. ಈ ಘಟನೆಯು ಈ ರಹಸ್ಯಮಯ ಮಹಿಳೆ ನಿಜವಾಗಿ ಯಾರು ಎಂಬ ದೊಡ್ಡ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಲು ಕಥೆಯು ಈ ಘಟನೆಗಿಂತ 1 ವರ್ಷ ಹಿಂದಕ್ಕೆ ಚಲಿಸುತ್ತದೆ. ಹಿಂದೆ ಹೂತುಹಾಕಲ್ಪಟ್ಟಿದ್ದ ಆ ಕಲಾಕೃತಿಯು ಹೇಗೋ ಮತ್ತೆ ಹೊರಬಂದು ಅಂತಿಮವಾಗಿ ಜಾನ್ ಎಂಬ ವ್ಯಕ್ತಿಯ ಕೈಗೆ ರಹಸ್ಯ ಪ್ಯಾಕೇಜ್ ರೂಪದಲ್ಲಿ ತಲುಪಿರುತ್ತದೆ. ಅದಾದ ಸ್ವಲ್ಪ ಸಮಯದ ನಂತರ ಜಾನ್ಗೆ ತನ್ನ ಸ್ನೇಹಿತ ಸ್ಟೀವನ್ನಿಂದ ಫೋನ್ ಕರೆ ಬರುತ್ತದೆ. ಆ ವಸ್ತುವನ್ನು ಕಳುಹಿಸಿದ್ದು ತಾನೇ ಎಂದು ಸ್ಟೀವನ್ ಒಪ್ಪಿಕೊಳ್ಳುತ್ತಾನೆ. ಆ ವಸ್ತುವಿನ ಬೆಲೆ ಹೆಚ್ಚಾಗುವವರೆಗೆ ಅದನ್ನು ತನ್ನ ಬಳಿಯೇ ಇಟ್ಟುಕೊಳ್ಳುವಂತೆ ಸ್ಟೀವನ್ ಜಾನ್ನನ್ನು ಕೇಳುತ್ತಾನೆ. ಆಗ ಅದನ್ನು ಬ್ಲಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡಬಹುದು ಎಂದು ಹೇಳುತ್ತಾನೆ. ಆದರೆ ಇದರ ಹಿಂದೆ ಸ್ಟೀವನ್ ಜಾನ್ಗೆ ಆ ಕಲಾಕೃತಿಯನ್ನು ಅಜಾಗರೂಕತೆಯಿಂದ ತೆರೆಯಬಾರದು ಅಥವಾ ಅದರೊಂದಿಗೆ ಚೆಲ್ಲಾಟವಾಡಬಾರದು ಎಂದು ಗಂಭೀರ ಎಚ್ಚರಿಕೆಯನ್ನು ನೀಡುತ್ತಾನೆ. ಯಾಕೆಂದರೆ ಅವನ ಬಳಿಯಿರುವ ಮಾಹಿತಿಯ ಪ್ರಕಾರ ಆ ವಸ್ತುವು ವೋಲ್ಪಾಜು ಎಂಬ ಅಪಾಯಕಾರಿ ಮಕ್ಕಳನ್ನು ತಿನ್ನುವ ದೆವ್ವದ ವಾಸಸ್ಥಾನ ಎಂದು ನಂಬಲಾಗಿರುತ್ತದೆ. ಇದು ಅಸಮಂಜಸವಾಗಿ ಮತ್ತು ಕಟ್ಟುಕತೆಯಂತೆ ಕೇಳಿಸಿದರೂ ಜಾನ್ ಎಚ್ಚರಿಕೆಯನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಬದಲಾಗಿ ಅವನು ಅದರಿಂದ ಪಡೆಯಬಹುದಾದ ಲಾಭದ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸುತ್ತಾನೆ ಮತ್ತು ನಂತರ ಮಾರಾಟದ 50% ಪಾಲನ್ನು ಕೇಳುತ್ತಾನೆ. ಆದರೆ ಕರೆ ಮುಗಿದ ನಂತರ ಯಾವುದೋ ಅದೃಶ್ಯ ಶಕ್ತಿಯು ನಿಧಾನವಾಗಿ ತನ್ನನ್ನು ನಿಯಂತ್ರಿಸುತ್ತಿರುವಂತೆ ಜಾನ್ಗೆ ವಿಚಿತ್ರ ಅನುಭವವಾಗಲು ಪ್ರಾರಂಭವಾಗುತ್ತದೆ.
ಕಲಾಕೃತಿಯಿಂದ ಹೊರಬರುವ ರಹಸ್ಯ ಹೊಗೆಯನ್ನು ಅವನು ಅಕಸ್ಮಾತ್ತಾಗಿ ಉಸಿರಾಡಿದಾಗ ಪರಿಸ್ಥಿತಿ ಹದಗೆಡುತ್ತದೆ. ಇದರಿಂದ ಅವನ ನಡವಳಿಕೆಯು ಅಸಹಜವಾಗಿ ಬದಲಾಗುತ್ತದೆ. ಈ ಮಧ್ಯೆ ಅದೇ ಮನೆಯೊಳಗೆ ಮುಂದೆ ಮೈಕಿಯನ್ನು ಅಪಹರಿಸುವ ಆ ಭಯಾನಕ ಮಹಿಳೆ ವಾಸ್ತವವಾಗಿ ಜಾನ್ನ ಮಗಳು ಅಬಿಗೈಲ್ ಎಂದು ತಿಳಿದುಬರುತ್ತದೆ. ಆ ರಾತ್ರಿ ಕುಡಿದ ಅಮಲಿನಲ್ಲಿ ಜಾನ್ ತನ್ನ ಕಿರಿಯ ಮಗಳು ಆಲಿಸ್ಗೆ ಮಲಗಲು ಹೇಳುತ್ತಾನೆ. ಆದರೆ ತನ್ನ ತಂದೆ ತನ್ನ ಹತ್ತಿರ ಬರುತ್ತಿದ್ದಂತೆ ಅಬಿಗೈಲ್ ಇದ್ದಕ್ಕಿದ್ದಂತೆ ಭಯಪಡುತ್ತಾಳೆ. ಅವನಲ್ಲಿ ಏನೋ ಸರಿಯಿಲ್ಲ ಎಂಬುದು ಅವಳಿಗೆ ಅರಿವಾದಂತೆ ಕಾಣುತ್ತದೆ. ರಾತ್ರಿ ಕಳೆಯುತ್ತಿದ್ದಂತೆ ಮನೆಯೊಳಗೆ ಇರುವ ಅಬಿಗೈಲ್ ಶಾಪಗ್ರಸ್ತ ಕಲಾಕೃತಿಯಿಂದ ಬರುತ್ತಿರುವ ವಿಚಿತ್ರ ಶಕ್ತಿಯನ್ನು ಅನುಭವಿಸಲು ಪ್ರಾರಂಭಿಸುತ್ತಾಳೆ. ಅದಾದ ಸ್ವಲ್ಪ ಸಮಯದ ನಂತರ ಜಾನ್ನನ್ನು ಹೋಲುವ ಆದರೆ ದೆವ್ವ ಹಿಡಿದ ವ್ಯಕ್ತಿಯೊಬ್ಬ ಅಬಿಗೈಲ್ನ ಕೋಣೆಯವರೆಗೆ ಅವಳನ್ನು ಹಿಂಬಾಲಿಸುತ್ತಿರುವುದು ಕಂಡುಬರುತ್ತದೆ. ಅಬಿಗೈಲ್ ಗಾಢ ನಿದ್ರೆಯಲ್ಲಿದ್ದಾಗ ಜಾನ್ನೊಳಗಿರುವ ಆ ಶಕ್ತಿಯು ಏನೋ ಮಾಡಲು ಮುಂದಾಗುತ್ತದೆ. ಅಂತಿಮವಾಗಿ ಆ ದೆವ್ವವು ತನ್ನನ್ನು ತಾನು ವರ್ಗಾಯಿಸಿಕೊಳ್ಳಲು ಮತ್ತು ಅಬಿಗೈಲ್ನೊಳಗೆ ನೆಲೆಸಲು ನಿರ್ಧರಿಸುತ್ತದೆ ಎಂದು ತಿಳಿದುಬರುತ್ತದೆ. ಆ ಕ್ಷಣದಿಂದ ಅಬಿಗೈಲ್ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ತನ್ನೊಂದಿಗೆ ಏನು ನಡೆಯುತ್ತಿದೆ ಎಂಬ ಭಯ ಮತ್ತು ಗೊಂದಲದಿಂದ ತುಂಬಿದ ಅವಳು ಬೆಳ್ಳಂಬೆಳಗ್ಗೆ ಮನೆಯಿಂದ ಓಡಿಹೋಗಲು ನಿರ್ಧರಿಸುತ್ತಾಳೆ. ಸಮಯ ಕಳೆದಂತೆ ವಿವಿಧ ವಿಚಿತ್ರ ಘಟನೆಗಳು ಅವಳನ್ನು ಕಾಡುತ್ತಲೇ ಇರುತ್ತವೆ. ಅಂತಿಮವಾಗಿ ಅವಳು ತನ್ನ ತಾತನ ಪಾಳುಬಿದ್ದ ಮನೆಯಲ್ಲಿ ವಾಸಿಸುವ ಮೂಲಕ ತನ್ನನ್ನು ತಾನು ಪ್ರತ್ಯೇಕಿಸಿಕೊಳ್ಳುತ್ತಾಳೆ. ಆದರೆ ಅಬಿಗೈಲ್ನ ಸಂಕಷ್ಟ ಅಲ್ಲಿಗೆ ಮುಗಿಯುವುದಿಲ್ಲ. ಯಾವುದೇ ತಾರ್ಕಿಕ ವಿವರಣೆಯಿಲ್ಲದೆ ತಾನು ಇದ್ದಕ್ಕಿದ್ದಂತೆ ಗರ್ಭಿಣಿಯಾಗಿದ್ದೇನೆ ಎಂದು ಅರಿವಾದಾಗ ಅವಳು ಬೆಚ್ಚಿಬೀಳುತ್ತಾಳೆ. ಈ ಗರ್ಭಧಾರಣೆಯು ಸಾಮಾನ್ಯವಾದುದಲ್ಲ, ಬದಲಾಗಿ ಈಗ ತನ್ನೊಳಗೆ ನೆಲೆಸಿರುವ ದೆವ್ವದ ಫಲಿತಾಂಶ ಎಂದು ಅವಳು ನಂಬುತ್ತಾಳೆ. ಭಯ ಮತ್ತು ಹತಾಶೆಯಿಂದ ಅಬಿಗೈಲ್ ತನ್ನ ಗರ್ಭಧಾರಣೆಯನ್ನು ತಾನೇ ಕೊನೆಗೊಳಿಸಲು ಪ್ರಯತ್ನಿಸುತ್ತಾಳೆ. ಕೆಲವು ದಿನಗಳ ನಂತರ ಯಾವುದೇ ಸುಳಿವಿಲ್ಲದೆ ಇಷ್ಟು ದಿನ ನಾಪತ್ತೆಯಾಗಿದ್ದ ಅವಳು ಅಂತಿಮವಾಗಿ ತನ್ನ ತಂಗಿ ಆಲಿಸ್ಗೆ ವಿದಾಯ ಹೇಳಲು ಕರೆ ಮಾಡುತ್ತಾಳೆ. ಆ ಸಂಭಾಷಣೆಯಲ್ಲಿ ಅಬಿಗೈಲ್ ತಾನು ಎಂದಿಗೂ ಹಿಂತಿರುಗುವುದಿಲ್ಲ ಎಂದು ಕ್ಷಮೆಯಾಚಿಸುತ್ತಾಳೆ. ಜೊತೆಗೆ ಆಲಿಸ್ನನ್ನು ಅಪಾಯಕ್ಕೆ ಸಿಲುಕಿಸುವಂತಹ ಅಪಾಯಕಾರಿ ಸಂಗತಿಯೊಂದು ತನ್ನಲ್ಲಿದೆ ಎಂದು ಎಚ್ಚರಿಸುತ್ತಾಳೆ. ಆ ಕಾರಣಕ್ಕಾಗಿ ಅವಳು ಆಲಿಸ್ನ ಸುರಕ್ಷತೆಗಾಗಿ ತನ್ನನ್ನು ಮರೆತು ಬಿಡುವಂತೆ ಕೇಳಿಕೊಳ್ಳುತ್ತಾಳೆ. ಆದರೆ ಆ ಕ್ಷಣದಲ್ಲೇ ಏನೋ ಸಂಭವಿಸುತ್ತದೆ ಮತ್ತು ಅವಳು ತಾನು ಮನೆಗೆ ಬರಲು ಸಾಧ್ಯವಿಲ್ಲ ಎಂದು ಹೇಳಿ ಕರೆ ಕಡಿತಗೊಳಿಸುತ್ತಾಳೆ. ಮರುದಿನ ಅಬಿಗೈಲ್ ಮತ್ತೆ ತನ್ನ ತಂದೆಯ ರೂಪದಲ್ಲಿರುವ ಆ ದೆವ್ವವನ್ನು ಎದುರಿಸುತ್ತಾಳೆ. ಅಬಿಗೈಲ್ ಗರ್ಭಧಾರಣೆಯನ್ನು ಕೊನೆಗೊಳಿಸುವ ಮೂಲಕ ತನ್ನ ಯೋಜನೆಯನ್ನು ಹಾಳು ಮಾಡಿದ್ದಾಳೆ ಎಂದು ದೆವ್ವವು ತೀವ್ರ ಕೋಪದಿಂದ ಕಿರುಚುತ್ತದೆ. ತನ್ನ ಈ ಕೃತ್ಯಕ್ಕೆ ಅವಳು ತನ್ನದೇ ತಂಗಿಯನ್ನು ಬಲಿ ನೀಡುವ ಮೂಲಕ ಬೆಲೆ ತೆರಬೇಕಾಗುತ್ತದೆ ಎಂದು ಅದು ಅವಳನ್ನು ಬೆದರಿಸುತ್ತದೆ. ಖಂಡಿತವಾಗಿಯೂ ಅಬಿಗೈಲ್ ಇದನ್ನು ದೃಢವಾಗಿ ನಿರಾಕರಿಸುತ್ತಾಳೆ ಮತ್ತು ಬೇರೆ ದಾರಿಗಾಗಿ ಬೇಡಿಕೊಳ್ಳುತ್ತಾಳೆ. ಅವಳ ನಿರಾಕರಣೆಯ ಸಮಯದಲ್ಲಿ ದೆವ್ವವು ಅಷ್ಟೇ ಭಯಾನಕವಾದ ಮತ್ತೊಂದು ಷರತ್ತನ್ನು ವಿಧಿಸುತ್ತದೆ. ತನಗೆ ಸೂಕ್ತವೆನಿಸುವ ಬಲಿ ಸಿಗುವವರೆಗೆ ಹಲವಾರು ಮಕ್ಕಳನ್ನು ಅಪಹರಿಸಿ ತನಗೆ ಅರ್ಪಿಸುವಂತೆ ಅದು ಅಬಿಗೈಲ್ನನ್ನು ಒತ್ತಾಯಿಸುತ್ತದೆ. ಇಲ್ಲದಿದ್ದರೆ ಆಲಿಸ್ ಮುಂದಿನ ಗುರಿಯಾಗುತ್ತಾಳೆ ಎಂದು ಎಚ್ಚರಿಸುತ್ತದೆ. ತನ್ನ ಹತಾಶ ಸ್ಥಿತಿಯಲ್ಲಿ ಅಬಿಗೈಲ್ ಪ್ರಾಣಿಗಳನ್ನು ಬದಲಿಯಾಗಿ ನೀಡಲು ಪ್ರಯತ್ನಿಸುತ್ತಾಳೆ. ಆದರೆ ದೆವ್ವವು ಅಂತಹ ಅರ್ಪಣೆಗಳನ್ನು ನಿರಾಕರಿಸುತ್ತದೆ ಮತ್ತು ತನ್ನ ಬೇಡಿಕೆಯನ್ನು ಈಡೇರಿಸುವಂತೆ ಅವಳನ್ನು ಒತ್ತಾಯಿಸುವುದನ್ನು ಮುಂದುವರಿಸುತ್ತದೆ. ಮರುದಿನ ಕಥೆಯು ಬಾಬಿ ಎಂಬ ಚಿಕ್ಕ ಹುಡುಗನ ಕಡೆಗೆ ತಿರುಗುತ್ತದೆ. ಅವನು ಉದ್ಯಾನವನದಲ್ಲಿ ಗುಳ್ಳೆಗಳೊಂದಿಗೆ ಸಂತೋಷದಿಂದ ಆಟವಾಡುತ್ತಿರುತ್ತಾನೆ. ತನ್ನ ಕಡೆಗೆ ನಿಧಾನವಾಗಿ ಬರುತ್ತಿರುವ ಅಪಾಯದ ಅರಿವು ಅವನಿಗಿರುವುದಿಲ್ಲ. ಆಟದ ಮಧ್ಯೆ ಬಾಬಿ ಇದ್ದಕ್ಕಿದ್ದಂತೆ ಉದ್ಯಾನವನದ ಸಣ್ಣ ಗುಹೆಯಿಂದ ಬರುತ್ತಿರುವ ವಿಚಿತ್ರ ಪಿಸುಮಾತನ್ನು ಕೇಳಿಸಿಕೊಳ್ಳುತ್ತಾನೆ. ಯಾವುದೋ ಶಕ್ತಿಯು ತನ್ನನ್ನು ಕರೆಯುತ್ತಿರುವಂತೆ ಅವನಿಗೆ ಭಾಸವಾಗುತ್ತದೆ. ಯಾವುದೇ ಅನುಮಾನವಿಲ್ಲದೆ ಅವನು ಆ ಧ್ವನಿಯನ್ನು ಹಿಂಬಾಲಿಸುತ್ತಾ ನಿಧಾನವಾಗಿ ಹತ್ತಿರ ಹೋಗುತ್ತಾನೆ. ಅವನ ಅಕ್ಕ ತನ್ನ ಫೋನ್ನಲ್ಲಿ ತುಂಬಾ ಬ್ಯುಸಿಯಾಗಿರುತ್ತಾಳೆ. ತನ್ನ ತಮ್ಮ ಅಪಾಯಕಾರಿ ಪರಿಸ್ಥಿತಿಯಲ್ಲಿದ್ದಾನೆ ಎಂಬುದು ಅವಳಿಗೆ ತಿಳಿಯುವುದೇ ಇಲ್ಲ. ತಡೆಯಲು ಯಾರೂ ಇಲ್ಲದ ಕಾರಣ ಬಾಬಿ ಅಂತಿಮವಾಗಿ ಈ ಭಯಾನಕ ಘಟನೆಗಳ ಸರಣಿಯಲ್ಲಿ ಮೊದಲ ಬಲಿಯಾಗುತ್ತಾನೆ. ಮನೆಗೆ ಮರಳಿದ ನಂತರ ಅಬಿಗೈಲ್ ತಾನು ತಿಳಿಯದೆಯೇ ಒಬ್ಬ ಮುಗ್ಧ ಮಗುವನ್ನು ಅಪಹರಿಸಿ ಕೊಂದಿದ್ದೇನೆ ಎಂದು ಅರಿವಾದಾಗ ಬೆಚ್ಚಿಬೀಳುತ್ತಾಳೆ. ಭಯ ಮತ್ತು ಅಪರಾಧ ಪ್ರಜ್ಞೆಯು ತಕ್ಷಣವೇ ಅವಳನ್ನು ಕಾಡಲು ಪ್ರಾರಂಭಿಸುತ್ತದೆ. ಆದರೆ ಪರಿಸ್ಥಿತಿ ಅಲ್ಲಿಗೆ ನಿಲ್ಲುವುದಿಲ್ಲ. ದೆವ್ವವು ಮತ್ತೊಮ್ಮೆ ಕಾಣಿಸಿಕೊಳ್ಳುತ್ತದೆ ಮತ್ತು ಒಂದು ಬಲಿ ಸಾಕಾಗುವುದಿಲ್ಲ ಎಂದು ಸ್ಪಷ್ಟಪಡಿಸುತ್ತದೆ. ತನಗೆ ಸೂಕ್ತವೆನಿಸುವ ಮಗು ಸಿಗುವವರೆಗೆ ಇನ್ನೂ ಹೆಚ್ಚಿನ ಮಕ್ಕಳನ್ನು ಅಪಹರಿಸುವಂತೆ ಅಬಿಗೈಲ್ನನ್ನು ಒತ್ತಾಯಿಸುತ್ತದೆ. ಈ ಬೆದರಿಕೆಯು ಅಬಿಗೈಲ್ ಸಂಪೂರ್ಣವಾಗಿ ದುಷ್ಟಶಕ್ತಿಯ ನಿಯಂತ್ರಣಕ್ಕೆ ಸಿಲುಕಿದ್ದಾಳೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಇದು ಅವಳಿಗೆ ಬೇರೆ ದಾರಿಯನ್ನೇ ಬಿಡುವುದಿಲ್ಲ. ತನ್ನ ಅರಿವಿಲ್ಲದೆ ಅವಳು ದೆವ್ವದ ಬೇಡಿಕೆಗಳನ್ನು ಪೂರೈಸಲು ಈಗಾಗಲೇ 3 ಬಲಿಗಳನ್ನು ಪಡೆದಿರುತ್ತಾಳೆ. ಕಥೆಯು ಈಗ ವರ್ತಮಾನಕ್ಕೆ ಮರಳುತ್ತದೆ. ಅಲ್ಲಿ ತನ್ನನ್ನು ಉಳಿಸಲು ಬಂದ ಪೊಲೀಸ್ ಅಧಿಕಾರಿ ಭಯಾನಕ ಸ್ಥಿತಿಯಲ್ಲಿ ಸಾಯುವುದನ್ನು ಕಂಡು ಮೈಕಿ ಸಂಪೂರ್ಣವಾಗಿ ದಿಗ್ಭ್ರಮೆಗೊಳ್ಳುತ್ತಾನೆ. ಅದೇ ಸಮಯದಲ್ಲಿ ಅಬಿಗೈಲ್ ಕ್ಷಣಕಾಲ ತನ್ನ ಪ್ರಜ್ಞೆಯನ್ನು ಮರಳಿ ಪಡೆಯುತ್ತಾಳೆ. ತಾನು ಇನ್ನು ಮುಂದೆ ದೆವ್ವದ ನಿಯಂತ್ರಣದಲ್ಲಿರಲು ಸಾಧ್ಯವಿಲ್ಲ ಎಂದು ಅವಳಿಗೆ ಅರಿವಾಗುತ್ತದೆ.
ತನ್ನ ಹತಾಶೆಯಲ್ಲಿ ಅವಳು ಮೈಕಿಗೆ ಓಡಿಹೋಗಿ ತನ್ನನ್ನು ತಾನು ಉಳಿಸಿಕೊಳ್ಳುವಂತೆ ಹೇಳುತ್ತಾಳೆ ಮತ್ತು ತಾನು ಅನುಭವಿಸುತ್ತಿರುವ ಎಲ್ಲಾ ಸಂಕಟಗಳನ್ನು ಕೊನೆಗೊಳಿಸಲು ತನ್ನ ಪ್ರಾಣವನ್ನೇ ತೆಗೆದುಕೊಳ್ಳಲು ನಿರ್ಧರಿಸುತ್ತಾಳೆ. ಈ ಮಧ್ಯೆ ತನ್ನ ಮಗಳನ್ನು ಕಳೆದುಕೊಂಡ ನಂತರ ಪಶ್ಚಾತ್ತಾಪ ಮತ್ತು ತೀವ್ರ ಖಿನ್ನತೆಯಲ್ಲಿ ಬದುಕುತ್ತಿರುವ ಜಾನ್ಗೂ ದುರಂತದ ಹಣೆಬರಹ ಕಾದಿರುತ್ತದೆ. ತನ್ನ ಪೋಷಕರ ಮನೆಯಲ್ಲಿ ಪೊಲೀಸ್ ಅಧಿಕಾರಿ ಶವವಾಗಿ ಪತ್ತೆಯಾದ ಸುದ್ದಿ ಮತ್ತು ಅಪಹರಣಗಳಲ್ಲಿ ಅಬಿಗೈಲ್ ಭಾಗಿಯಾಗಿರುವ ಶಂಕೆಯ ಮೇಲೆ ಅವಳ ಶವ ಪತ್ತೆಯಾದ ವಿಷಯ ತಿಳಿದಾಗ ಅವನ ಸ್ಥಿತಿ ಇನ್ನಷ್ಟು ಹದಗೆಡುತ್ತದೆ. ಈ ಎಲ್ಲಾ ಘಟನೆಗಳ ಒತ್ತಡದಿಂದಾಗಿ ಜಾನ್ ಎಲ್ಲಾ ಭರವಸೆಯನ್ನು ಕಳೆದುಕೊಳ್ಳುತ್ತಾನೆ. ಇದು ಅವನನ್ನು ತನ್ನ ಜೀವನವನ್ನೇ ಕೊನೆಗೊಳಿಸುವ ಮಾರಣಾಂತಿಕ ನಿರ್ಧಾರಕ್ಕೆ ತಳ್ಳುತ್ತದೆ. ಸಮಯವು ಸುಮಾರು 20 ವರ್ಷಗಳ ನಂತರ ಅಂದರೆ ಮುಂದಕ್ಕೆ ಜಿಗಿಯುತ್ತದೆ. ಆಗ ಕರೆನ್ ಎಂಬ ನಿರೂಪಕ ನಡೆಸಿಕೊಡುವ ಟಾಕ್ ಶೋ ಮೂಲಕ ಈ ಪ್ರಕರಣವು ಮತ್ತೆ ಮುನ್ನೆಲೆಗೆ ಬರುತ್ತದೆ. ಆ ಕಾರ್ಯಕ್ರಮದಲ್ಲಿ ಈಗ ಬೆಳೆದು ದೊಡ್ಡವಳಾಗಿರುವ ಆಲಿಸ್ಳನ್ನು ಹಿಂದೆ ತನ್ನ ಸಹೋದರಿಗೆ ಸಂಬಂಧಿಸಿದ ಭಯಾನಕ ಪ್ರಕರಣದ ಬಗ್ಗೆ ಚರ್ಚಿಸಲು ಆಹ್ವಾನಿಸಲಾಗುತ್ತದೆ. ಅವಳು ತನ್ನ ಕಥೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ನಿರ್ಧರಿಸುತ್ತಾಳೆ. ಮತ್ತೊಂದು ಬದಿಯಲ್ಲಿ ಮೈಕಿ ಇನ್ನೂ ಬದುಕಿದ್ದಾನೆ ಮತ್ತು ಅಸಹಜ ಸ್ಥಿತಿಯಲ್ಲಿ ಬೆಳೆದು ದೊಡ್ಡವನಾಗಿದ್ದಾನೆ. ಎಂದಿಗೂ ಮಾಯವಾಗದ ಆಘಾತದೊಂದಿಗೆ ಪಾಳುಬಿದ್ದ ಮನೆಯಲ್ಲಿ ಒಂಟಿಯಾಗಿ ಬದುಕುತ್ತಿದ್ದಾನೆ. ಹ್ಯಾಲೋವಿನ್ ರಾತ್ರಿಯಂದು ಆಲಿಸ್ ಇನ್ನೂ ಕುತೂಹಲದಿಂದ ಮೈಕಿಗೆ ಸಂಬಂಧಿಸಿದ ತನಿಖೆಯ ಹಳೆಯ ರೆಕಾರ್ಡಿಂಗ್ಗಳನ್ನು ನೋಡುವ ಮೂಲಕ ಸತ್ಯವನ್ನು ಬಯಲಿಗೆಳೆಯಲು ಪ್ರಯತ್ನಿಸುತ್ತಾಳೆ. ಆ ರೆಕಾರ್ಡಿಂಗ್ಗಳಿಂದ ಮೈಕಿ ಅಬಿಗೈಲ್ನೊಂದಿಗೆ ಕಳೆದ ತಿಂಗಳುಗಳ ನಂತರ ತೀವ್ರವಾದ ಮಾನಸಿಕ ಆಘಾತದಿಂದ ಬಳಲುತ್ತಿದ್ದಾನೆ ಎಂದು ತಿಳಿದುಬರುತ್ತದೆ. ತನ್ನ ಮಗ ಮೊದಲಿನಂತಿಲ್ಲ ಎಂಬುದನ್ನು ಅವನ ತಾಯಿ ನವೋಮಿ ಕೂಡ ಗಮನಿಸುತ್ತಾರೆ. ಒಂದು ದಿನ ಮೈಕಿ ಭಯಾನಕ ಚಿತ್ರಗಳನ್ನು ಬಿಡಿಸುವ ಮೂಲಕ ವಿಚಿತ್ರ ನಡವಳಿಕೆಯನ್ನು ತೋರಿಸಿದ ನಂತರ ಮತ್ತೆ ನಾಪತ್ತೆಯಾಗುತ್ತಾನೆ. ಸ್ಟೀವನ್ನ ಇನ್ನೊಂದು ರೆಕಾರ್ಡಿಂಗ್ ಮೂಲಕ ಜಾನ್ ತಿಳಿಯದೆ ಶಾಪಗ್ರಸ್ತ ಕಲಾಕೃತಿಯಿಂದ ದೆವ್ವವನ್ನು ಬಿಡುಗಡೆ ಮಾಡಿದಾಗ ಈ ಎಲ್ಲಾ ಭಯಾನಕತೆ ಪ್ರಾರಂಭವಾಯಿತು ಎಂದು ತಿಳಿದುಬರುತ್ತದೆ. ಇದು ಅಂತಿಮವಾಗಿ ಅಬಿಗೈಲ್ನನ್ನು ದೆವ್ವ ಹಿಡಿಯಲು ಕಾರಣವಾಯಿತು. ದೆವ್ವವು ಇನ್ನೂ ಅಲಿಯುತ್ತಿದೆ ಮತ್ತು ಹೊಸ ಬಲಿಗಳಿಗಾಗಿ ಹುಡುಕಾಟವನ್ನು ಮುಂದುವರಿಸುತ್ತಿರುವುದರಿಂದ ಅಪಾಯವು ಇನ್ನೂ ಮುಗಿದಿಲ್ಲ ಎಂದು ಅವನು ಎಚ್ಚರಿಸುತ್ತಾನೆ. ಅದಾದ ಸ್ವಲ್ಪ ಸಮಯದ ನಂತರ ಆಲಿಸ್ ರಹಸ್ಯಮಯ ಫೋನ್ ಕರೆಯಿಂದ ಬೆಚ್ಚಿ ಬೀಳುತ್ತಾಳೆ. ಆದರೆ ಇದು ಕೇವಲ ಹ್ಯಾಲೋವಿನ್ ತಮಾಷೆ ಎಂದು ಭಾವಿಸಿ ಅವಳು ಅದನ್ನು ನಿರ್ಲಕ್ಷಿಸಿ ವಿಶ್ರಾಂತಿ ಪಡೆಯಲು ಹೋಗುತ್ತಾಳೆ. ಆದರೆ ಮಧ್ಯರಾತ್ರಿಯಲ್ಲಿ ಅವಳು ಕೆಟ್ಟ ಕನಸಿನಿಂದ ಎಚ್ಚರಗೊಳ್ಳುತ್ತಾಳೆ ಮತ್ತು ತನ್ನ ಮನೆಯ ಸುತ್ತ ಯಾರೋ ಇರುವ ಶಬ್ದ ಕೇಳಿದಾಗ ಅವಳ ಆತಂಕ ಹೆಚ್ಚಾಗುತ್ತದೆ. ಅವಳು ಪರೀಕ್ಷಿಸಿದಾಗ ಆಲಿಸ್ ಬಟ್ಟೆಯಿಂದ ಮುಚ್ಚಲ್ಪಟ್ಟ ವ್ಯಕ್ತಿಯೊಬ್ಬ ಮಿಠಾಯಿ ಕೇಳುವಂತೆ ನಿಂತಿರುವುದನ್ನು ನೋಡುತ್ತಾಳೆ. ಮೊದಲಿಗೆ ಇದು ಸಹಜವಾಗಿ ಕಾಣುತ್ತದೆ, ಆದರೆ ಆ ವ್ಯಕ್ತಿಯಲ್ಲಿ ಏನೋ ತುಂಬಾ ತಪ್ಪಾಗಿದೆ ಎಂದು ಅವಳಿಗೆ ಅರಿವಾಗುವವರೆಗೆ ಮಾತ್ರ. ಆ ವ್ಯಕ್ತಿ ಮೈಕಿ ಎಂದು ತಿಳಿದಾಗ ಆಘಾತಕಾರಿ ಸತ್ಯ ಹೊರಬರುತ್ತದೆ. ಅವನು ಈಗ ಅಬಿಗೈಲ್ನ ಸ್ಥಾನವನ್ನು ತುಂಬಲು ದೆವ್ವದ ಸೇವಕನಾಗಿ ಆಯ್ಕೆಯಾಗಿದ್ದೇನೆ ಎಂದು ಹೇಳುತ್ತಾನೆ. ತಾನು ಇಷ್ಟು ದಿನ ಅನುಭವಿಸಿದ ಸಂಕಟದಿಂದ ಮುಕ್ತಿ ಪಡೆಯಲು ಮೈಕಿ ಆಲಿಸ್ಳನ್ನು ತನ್ನ ಸ್ಥಾನವನ್ನು ವಹಿಸಿಕೊಳ್ಳುವಂತೆ ಒತ್ತಾಯಿಸುತ್ತಾನೆ. ಇದನ್ನು ಕೇಳಿ ಆಲಿಸ್ ಗಾಬರಿಗೊಳ್ಳುತ್ತಾಳೆ ಮತ್ತು ಬೆದರಿಕೆಗಳ ಮೂಲಕ ಅವನನ್ನು ಓಡಿಸಲು ಪ್ರಯತ್ನಿಸುತ್ತಾಳೆ. ಆದರೆ ದೆವ್ವವು ಅವಳ ಕಣ್ಣ ಮುಂದೆಯೇ ತನ್ನ ನಿಜವಾದ ರೂಪವನ್ನು ತೋರಿಸಿದಾಗ ಪರಿಸ್ಥಿತಿ ಇನ್ನಷ್ಟು ಭಯಾನಕವಾಗುತ್ತದೆ. ಮನೆಯ ಹೊರಗೆ ಮೈಕಿ ತಾನು ಬದಲಿಯಾಗಿ ಆಯ್ಕೆಯಾದ ಕ್ಷಣವನ್ನು ನೆನಪಿಸಿಕೊಳ್ಳುತ್ತಾನೆ. ಅದೇ ಸಮಯದಲ್ಲಿ ಆಲಿಸ್ನ ಗೆಳೆಯ ಅಲೆಕ್ಸ್ ಅವಳನ್ನು ಭೇಟಿ ಮಾಡಲು ಬರುತ್ತಾನೆ. ಅಪಾಯದ ಅರಿವಿಲ್ಲದ ಅಲೆಕ್ಸ್ ಈಗ ಸಂಪೂರ್ಣವಾಗಿ ದೆವ್ವದ ವಶದಲ್ಲಿರುವ ಮೈಕಿ ಹಿಂದಿನಿಂದ ಬಂದು ಕ್ರೂರವಾಗಿ ದಾಳಿ ಮಾಡಿದಾಗ ಮುಂದಿನ ಬಲಿಯಾಗುತ್ತಾನೆ. ಆ ಕ್ಷಣದಿಂದ ಮೈಕಿಯನ್ನು ಆವರಿಸಿರುವ ದೆವ್ವವು ಹತೋಟಿ ಮೀರುತ್ತದೆ. ಆಲಿಸ್ಗೆ ಸಂಬಂಧಿಸಿದ ಯಾರನ್ನಾದರೂ ಅದು ಗುರಿ ಮಾಡುತ್ತದೆ. ಕಥೆಯು ಈಗ ಕರೆನ್ ಕಡೆಗೆ ತಿರುಗುತ್ತದೆ. ಅವಳು ತನ್ನ ಕೆಲಸದ ಸ್ಥಳಕ್ಕೆ ಬಂದಾಗ ಸ್ಟುಡಿಯೋ ಸಂಪೂರ್ಣವಾಗಿ ಖಾಲಿ ಇರುವುದನ್ನು ಕಂಡು ಏನೋ ತಪ್ಪಾಗಿದೆ ಎಂದು ಭಾವಿಸುತ್ತಾಳೆ. ಅಲ್ಲಿನ ಉದ್ಯೋಗಿ ಡಯಾನ ರಕ್ತದ ಮಡುವಿನಲ್ಲಿ ಬಿದ್ದಿರುವುದನ್ನು ಕಂಡಾಗ ಅವಳ ಅನುಮಾನ ನಿಜವಾಗುತ್ತದೆ. ಅಂದರೆ ಮೈಕಿ ಆ ಸ್ಥಳದ ಮೇಲೆ ದಾಳಿ ಮಾಡಿರುತ್ತಾನೆ. ಆತಂಕದಲ್ಲಿ ಕರೆನ್ ಮತ್ತು ಡಯಾನ ಪ್ರತ್ಯೇಕ ಸ್ಥಳಗಳಲ್ಲಿ ಅಡಗಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ಮೈಕಿ ನಿಧಾನವಾಗಿ ಕರೆನ್ ಅಡಗಿರುವ ಸ್ಥಳದ ಹತ್ತಿರ ಬರುತ್ತಿದ್ದಂತೆ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗುತ್ತದೆ. ತನ್ನನ್ನು ತಾನು ಉಳಿಸಿಕೊಳ್ಳಲು ಕರೆನ್ ಮೈಕಿಯ ಗಮನವನ್ನು ಡಯಾನ ಕಡೆಗೆ ತಿರುಗಿಸುವ ಮೂಲಕ ಹತಾಶ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾಳೆ. ಇದು ಅಂತಿಮವಾಗಿ ಡಯಾನಾಳ ದುರಂತ ಸಾವಿಗೆ ಕಾರಣವಾಗುತ್ತದೆ. ಕರೆನ್ ನಂತರ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾಳೆ, ಆದರೆ ಸ್ಟುಡಿಯೋದ ರೋಲಿಂಗ್ ಡೋರ್ ಲಾಕ್ ಆಗಿರುವುದರಿಂದ ವಿಫಲವಾಗುತ್ತಾಳೆ. ಅಂತಿಮವಾಗಿ ಅವಳು ಮೈಕಿಯನ್ನು ಎದುರಿಸಿದಾಗ ಕರೆನ್ ತನ್ನ ಬಳಿಯಿದ್ದ ಎಲೆಕ್ಟ್ರಿಕ್ ಶಾಕ್ ಸಾಧನವನ್ನು ಬಳಸಿ ಅವನನ್ನು ತಾತ್ಕಾಲಿಕವಾಗಿ ನಿಷ್ಕ್ರಿಯಗೊಳಿಸುತ್ತಾಳೆ. ಸಹಾಯಕ್ಕಾಗಿ ಕರೆ ಮಾಡಲು ಅವಳು ಆ ಕ್ಷಣವನ್ನು ಬಳಸಿಕೊಳ್ಳುತ್ತಾಳೆ. ಆದರೆ ಅವಳು ಕರೆ ಮುಗಿಸುವ ಮೊದಲೇ ಮೈಕಿ ಪ್ರಜ್ಞೆ ಮರಳಿ ಪಡೆಯುತ್ತಾನೆ ಮತ್ತು ಅವಳನ್ನು ಕೊಲ್ಲಲು ಮುಂದಾಗುತ್ತಾನೆ. ಅದೃಷ್ಟವಶಾತ್ ಆಲಿಸ್ ಸರಿಯಾದ ಸಮಯಕ್ಕೆ ಬಂದು ಅವನನ್ನು ತಡೆಯುವಲ್ಲಿ ಯಶಸ್ವಿಯಾಗುತ್ತಾಳೆ.
ಗೊಂದಲದ ಮಧ್ಯೆ ಆಲಿಸ್ ಎಲ್ಲವೂ ಅಂತಿಮವಾಗಿ ಕೊನೆಗೊಳ್ಳಲಿ ಎಂಬ ಆಶಯದೊಂದಿಗೆ ದೆವ್ವದ ಸೇವಕಿಯಾಗಿ ಮೈಕಿಯ ಸ್ಥಾನವನ್ನು ಪಡೆಯಲು ಒಪ್ಪಿಕೊಳ್ಳುವ ಮೂಲಕ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾಳೆ. ಸ್ವಲ್ಪ ಸಮಯದವರೆಗೆ ಈ ನಿರ್ಧಾರವು ಮೈಕಿಯನ್ನು ಶಾಂತಗೊಳಿಸಿದಂತೆ ತೋರುತ್ತದೆ, ಆದರೆ ದೆವ್ವವು ಇನ್ನೂ ಅಬಿಗೈಲ್ ಕುಟುಂಬದ ಮೇಲೆ ಹಗೆತನವನ್ನು ಹೊಂದಿರುತ್ತದೆ ಮತ್ತು ಆಲಿಸ್ನನ್ನು ಗುರಿ ಮಾಡುವುದನ್ನು ಮುಂದುವರಿಸುತ್ತದೆ. ಆ ನಿರ್ಣಾಯಕ ಕ್ಷಣದಲ್ಲಿ ಕರೆನ್ ಅಂತಿಮವಾಗಿ ಮೈಕಿಯನ್ನು ತಡೆಯುವಲ್ಲಿ ಯಶಸ್ವಿಯಾಗುತ್ತಾಳೆ ಮತ್ತು ಅವನ ಪ್ರಾಣವನ್ನು ತೆಗೆಯುವ ಮೂಲಕ ಆಲಿಸ್ನನ್ನು ಉಳಿಸುತ್ತಾಳೆ. ಕ್ಷಣಕಾಲ ಎಲ್ಲವೂ ಅಂತಿಮವಾಗಿ ಮುಗಿದಂತೆ ಭಾಸವಾಗುತ್ತದೆ. ಅನೇಕ ಬಲಿಗಳನ್ನು ಪಡೆದ ಆ ದೀರ್ಘ ಭಯಾನಕ ಸರಣಿಯು ಕೊನೆಗೊಂಡಂತೆ ಕಾಣುತ್ತದೆ. ಆದರೆ ಮೊದಲಿನಿಂದಲೂ ನಡೆದ ಎಲ್ಲವನ್ನು ಹಿಂತಿರುಗಿ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ: ಯಾರೂ ಅದನ್ನು ನಿಜವಾಗಿ ತಡೆಯಲು ಸಾಧ್ಯವಾಗಿಲ್ಲ. ಜಾಫರ್ ಒಮ್ಮೆ ಆ ಕಲಾಕೃತಿಯನ್ನು ಹೂತುಹಾಕಲು ಪ್ರಯತ್ನಿಸಿದನು, ಅಬಿಗೈಲ್ ಅದನ್ನು ಎದುರಿಸಲು ಪ್ರಯತ್ನಿಸಿದಳು, ಮತ್ತು ಅವಳ ಸಾವು ಕೂಡ ಆ ಭಯಾನಕತೆಯನ್ನು ನಿಜವಾಗಿ ಕೊನೆಗೊಳಿಸಲಿಲ್ಲ. ದೆವ್ವವು ಎಂದಿಗೂ ಮಾಯವಾಗುವುದಿಲ್ಲ, ಅದು ಕೇವಲ ಕಾಯುತ್ತದೆ, ಮುಂದೆ ಸಾಗುತ್ತದೆ ಮತ್ತು ಮರಳಲು ಹೊಸ ದೇಹವನ್ನು ಹುಡುಕುತ್ತದೆ. ಮತ್ತು ಈಗ ಅರಿವಿಲ್ಲದೆ ಆಲಿಸ್ ಮೈಕಿಯ ಸ್ಥಾನವನ್ನು ತುಂಬಲು ಒಪ್ಪಿಕೊಂಡಾಗ ಆ ನಿರ್ಧಾರವು ಮುಂದಿನ ಭಯಾನಕತೆಯ ಅಲೆಗೆ ಬಾಗಿಲನ್ನು ತೆರೆದಿದೆ. ಇದು ಎಂದಿಗೂ ಮುಗಿಯದ ಚಕ್ರದಂತೆ ನಿರಂತರವಾಗಿ ಮುಂದುವರಿಯುತ್ತದೆ. ಯಾಕೆಂದರೆ ಕೊನೆಯಲ್ಲಿ ಇದು ಅದನ್ನು ಹೇಗೆ ತಡೆಯುವುದು ಎಂಬುದರ ಬಗ್ಗೆ ಅಲ್ಲ, ಆದರೆ ಮುಂದಿನ ಬಲಿ ಯಾರಾಗುತ್ತಾರೆ ಎಂಬುದರ ಬಗ್ಗೆ ಆಗಿರುತ್ತದೆ, ಮತ್ತು ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ.